ವೀಕ್ಷಕರೇ ನಮಸ್ಕಾರ. ವಿಸ್ತಾರ ಹೆಲ್ತ್ಗೆ ಸ್ವಾಗತ. ಸೋರಿಯಾಸಿಸ್ ಯಾಕೆ ಬರುತ್ತೆ? ಇದಕ್ಕೆ ಪರ್ಮನೆಂಟ್ ಕ್ಯೂರ್ ಅಂತ ಇದೆಯಾ? ಇದ್ರೆ ಯಾವ ರೀತಿ? ಇದರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ನೀಡೋದಕ್ಕೆ ಇವತ್ತು ನಮ್ಮ ಜೊತೆಗೆ ಆಟ್ರಿಮೆಡ್ ಫಾರ್ಮಾದ ರಿಸರ್ಚ್ ವಿಭಾಗದ ಮುಖ್ಯಸ್ಥೆ ಡಾಕ್ಟರ್ ಲತಾ ದಾಮ್ಲೆ ಅವರಿದ್ದಾರೆ. ಬನ್ನಿ ಅವ್ರನ್ನ ವೆಲ್ಕಮ್ ಮಾಡೋಣ. ಮ್ಯಾಮ್, ವಿಸ್ತಾರ ಹೆಲ್ತ್ಗೆ ಸ್ವಾಗತ. ನಮಸ್ತೆ. ಸೋರಿಯಾಸಿಸ್ ಅನ್ನೋದು ನನಗೆ ಗೊತ್ತಿರೋ ಹಾಗೆ ಒಂದು ಆಟೋ ಇಮ್ಯೂನ್ ಡಿಸೀಸ್. ಆದ್ರೆ ಇದಕ್ಕೊಂದು ಪರ್ಟಿಕ್ಯುಲರ್ ರೀಸನ್ ಅಂತ ಇದೆಯಾ? ಯಾಕೆ ಬರುತ್ತೆ ಇದು? ಈ ಸೋರಿಯಾಸಿಸ್ ಅನ್ನೋದು ಒಂದು ಕಾಂಪ್ಲೆಕ್ಸ್ ಪ್ರಾಬ್ಲಮ್. ಇದು ಅಫ್ಕೋರ್ಸ್ ಆಟೋ ಇಮ್ಯುನಿಟಿ ಇದರಲ್ಲಿರುತ್ತೆ. ಹಾಗೆ ಇದರಲ್ಲಿ ಜೆನೆಟಿಕ್ ಕೂಡ ಇನ್ವಾಲ್ವ್, ಅಂದರೆ ಅನುವಂಶೀಯತೆ. ಅಂದರೆ ಅಪ್ಪ ಅಮ್ಮನಿಗೆ ಇದ್ದಲ್ಲಿ ಇದು 70% ಬರುವ ಚಾನ್ಸ್ ಇರುತ್ತೆ. ಅಪ್ಪ ಅಥವಾ ಅಮ್ಮನಲ್ಲಿ ಯಾರು ಒಬ್ರಿಗಿದ್ರೆ ಒಂದು 30%, 15-20% ಈ ಥರ ಬರುವ ಚಾನ್ಸ್ ಇರುತ್ತೆ. ಸೊ ಇದು ಬಿಟ್ಟು, ಈ ಜೆನೆಟಿಕ್ ಬಿಟ್ಟು ಮೇಯ್ನ್ ಆಟೋ ಇಮ್ಯುನಿಟಿ ಅಂತ ನೀವೇನು ಹೇಳಿದ್ರಿ, ಅಂದರೆ ನಮ್ಮ ಇಮ್ಯೂನ್ ಸೆಲ್ಸಲ್ಲಿ ಆಗುವಂಥ ಅಚಾತುರ್ಯದಿಂದ ಹೆಚ್ಚಾಗಿ ಕಾಣಿಸ್ಕೊಳ್ಳುತ್ತೆ ಇದು. ಇದರ ಜೊತೆಗೆ ನಾವು ಅನಗತ್ಯ, ಅಂದರೆ ಕೆಲವು ಸ್ಟ್ರೆಸ್ ಜಾಸ್ತಿ ಇಟ್ಕೊಳ್ಳೋದು ಅಥವಾ ರಾಂಗ್ ಫುಡ್ ಹ್ಯಾಬಿಟ್ಸ್, ಜಾಸ್ತಿ ಅನ್ಹೆಲ್ದಿ ಫುಡ್ ಹ್ಯಾಬಿಟ್ಸ್, ಇವೆಲ್ಲ ಇದಕ್ಕೆ ಸ್ವಲ್ಪ ಮಟ್ಟಿಗೆ ಕಾರಣ ಆಗುತ್ತೆ. ಅದಲ್ಲದೆ ಕೆಲವು ಔಷಧಿಗಳಿಂದ, ಅಂದರೆ ಬೀಟಾ ಬ್ಲಾಕರ್ಸು ಅಥವಾ ಕ್ಲೋರೋಕ್ವಿನ್ನು, ಕೆಲವು ಆ್ಯಂಟಿ ಮಲೇರಿಯಲ್ಸ್ ಇಂಥವೆಲ್ಲ ತಗೊಳ್ಳೋದ್ರಿಂದ ಕೂಡ ಬರಬಹುದು. ಓಕೆ, ಇನ್ನು ಸೋರಿಯಾಸಿಸ್ನಲ್ಲಿ ಟೈಪ್ಸ್ ಅಂತ ಏನಾದರೂ ಇದೆಯಾ? ಸಪೋಸ್ ಇದ್ರೆ ಯಾವ್ಯಾವ ಟೈಪ್ನಲ್ಲಿ ಯಾವ್ಯಾವ ರೀತಿ ಲಕ್ಷಣಗಳು ಕಾಣಿಸ್ಕೊಳ್ಳುತ್ತೆ? ಹೌದು, ಮುಖ್ಯವಾಗಿ ಸೋರಿಯಾಸಿಸ್, ಅದಕ್ಕೂ ಮುಂಚೆ ಈ ಸೋರಿಯಾಸಿಸ್ ಅನ್ನೋದೇನಿದೆ, ಇದು ಯಾವುದೇ ರೀತಿಯ ಅಂಟು ರೋಗವಲ್ಲ. ಇಟ್ಸ್ ನಾಟ್ ಅ ಕಂಟೇಜಿಯಸ್ ಡಿಸೀಸ್. ಬಟ್ ಇದರಿಂದ ಒಂದು ಮಾನಸಿಕ ತೊಂದರೆ ಅಷ್ಟೇ ಜಾಸ್ತಿ ಅನುಭವಿಸ್ತಾ ಇರ್ತಾರೆ ರೋಗಿಗಳು. ಇವುಗಳಲ್ಲಿ ಮುಖ್ಯವಾಗಿ 5 ವಿಧಗಳನ್ನು ಕಾಣ್ತೀವಿ ನಾವು. ಒಂದು ಕಾಮನ್ ವಿಧಾನ, ಅದು ಪ್ಲೇಕ್ ಸೋರಿಯಾಸಿಸ್ ಅಂತ ಹೇಳ್ತೀವಿ. ಅದು ಹೆಚ್ಚಾಗಿ ನಮ್ಮ ಮೊಣಗೈ ಅಥವಾ ಮೊಣಗಾಲ್, ನೀ ಜಾಯಿಂಟು, ಇವುಗಳಲ್ಲಿ ಜಾಸ್ತಿ ಒಂದೇ ಜಾಗದಲ್ಲಿ ಕಾಣ್ತಾ ಇರುತ್ತೆ. ಇನ್ನೊಂದು ಗಟ್ಟಿ ಸೋರಿಯಾಸಿಸ್ ಅಂತ ಹೇಳ್ತೀವಿ. ಅದು ಮೈ ತುಂಬ ನಿಮಗೆ ಗುಳ್ಳೆಗಳ ಥರ ಬರಬಹುದು. ಇದು ಜಾಸ್ತಿ ಏನಾದರೂ ವೈರಲ್ ಇನ್ಫೆಕ್ಷನ್ ಬಂದು ಹೋದಲ್ಲಿ ಜಾಸ್ತಿ ಬರುವಂಥ ಒಂದು ಟೈಪ್ ಇದು. ಇನ್ನು ಇನ್ವರ್ಸ್ ಸೋರಿಯಾಸಿಸ್ ಅಂತ ಹೇಳ್ತೀವಿ. ಅದು ಜಾಸ್ತಿ ಇನ್ಸೈಡ್ಸ್, ಅಂದರೆ ಹೆಚ್ಚಾಗಿ ನೋಡಿ ಇಲ್ಲಿ ಬರುವಂಥದ್ದು ಪ್ಲೇಕ್ ಸೋರಿಯಾಸಿಸ್, ಅಂದರೆ ಒಳಗಡೆ ಕಾಣಿಸ್ಕೊಳ್ಳುವಂಥದ್ದು ಇನ್ವರ್ಸ್ ಸೋರಿಯಾಸಿಸ್. ಇದು ಬಿಟ್ಟು ಇನ್ನೊಂದು ಪ್ಯುಸ್ಟುಲಾರ್ ಸೋರಿಯಾಸಿಸ್ ಅಂತಿದೆ. ಅದರಲ್ಲಿ ಪಸ್ ತುಂಬಿದ, ಆ ಸ್ಟೆರೈಲ್ ಪಸ್, ಅದು ಮಾತ್ರ ಪಸ್ ತುಂಬಿದ ಗುಳ್ಳೆಗಳು ಕಾಣಿಸ್ಕೊಳ್ಳುತ್ತೆ. ಇನ್ನೊಂದು ಎರಿಥ್ರೋಡರ್ಮಿಕ್ ಸೋರಿಯಾಸಿಸ್, ಅದು ಇಡೀ ಮೈ ತುಂಬ ನಿಮಗೆ ಒಂದು ರೆಡ್ ಆಗಿ ಕಾಣಿಸ್ಕೊಳ್ಳುವಂತಹ ತೊಂದರೆ ಅದು. ಓಕೆ, ಇನ್ನು ಈ ಸೋರಿಯಾಸಿಸ್ಗೆ ಪರಿಹಾರ ಅದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡೋಣ. ಬಟ್ ಕೆಲವರಿಗೆ ಏನಾಗುತ್ತೆ ಅಂದರೆ, ಕೆಲವು ಸಂದರ್ಭದಲ್ಲಿ ಟ್ರಿಗರ್ ಆಗುತ್ತೆ, ಆಗಾಗ ರಿಕರ್ ಆಗುತ್ತೆ. ಸೊ ಯಾಕೆ ಈ ರೀತಿ ಆಗುತ್ತೆ? ಇದಕ್ಕೆ ಕಂಪ್ಲೀಟ್ ಕ್ಯೂರ್ ಅನ್ನೋದಿಲ್ವಾ? ಇದಕ್ಕೆ ಯಾಕೆ ಕಂಪ್ಲೀಟ್ ಕ್ಯೂರ್ ಇಲ್ಲ ಅಂದರೆ, ಇದರ ಒಂದು ಮುಖ್ಯ ಏನು ಕಾರಣ ಇದೆ, ಇದು ನಾನು ಆಗಲೇ ಹೇಳ್ದಂಗೆ ಹೆರಿಡಿಟ್ರಿ ಫ್ಯಾಕ್ಟರ್ ಇರುತ್ತೆ. ಅಂದರೆ ನಮ್ಮ ಜೀನ್ಸ್ನ ನಾವು ಚೇಂಜ್ ಮಾಡಲಿಕ್ಕೆ ಆಗೋದಿಲ್ಲ. ಆದರೆ ಎಷ್ಟರ ಮಟ್ಟಿಗೆ ಇದನ್ನು ಕಂಟ್ರೋಲ್ ಮಾಡಿಟ್ಕೊಳ್ಬಹುದು ಅದು ನಮ್ಮ ಕೈಲಿರುತ್ತೆ. ಇದರಲ್ಲಿ ಕೆಲವು ಔಷಧಿಗಳು ಬೇಕಾಗತ್ತೆ. ಯಾವುದಪ್ಪ ಅಂತ ಹೇಳಿದ್ರೆ, ಇದಕ್ಕೆ ಮುಖ್ಯವಾದ ಕಾರಣ ಅಂದರೆ ಯಾಕೆ ಈ ರೀತಿ ಸೋರಿಯಾಸಿಸ್, ಒಂದು ಹಪ್ಪಳ ಥರ ನೀವು ನೋಡಿರ್ಬೋದು, ಕೆಂಪಾಗಿ ಇನ್ಫ್ಲೇಮ್ಡ್ ಸ್ಕಿನ್ ಇರುತ್ತೆ. ಅಂದರೆ ಹೈಪರ್ ಕೆರಟನೈಸೇಷನ್ ಅಥವಾ ಹೈಪರ್ ಪ್ರೊಲಿಫರೇಷನ್ ಆಫ್ ಸೆಲ್ಸ್ ಅಂತ ಹೇಳ್ತೀವಿ. ಅಲ್ಲ, ಮೇಲ್ಗಡೆ ಇರುವಂತಹ ಕೆರಟಿನ್ಸ್ ಏನಿದೆ ಅತಿಯಾಗಿ ಬೆಳ್ಕೊಳ್ತಾ ಹೋಗ್ತಾ ಒಂದ್ರ ಮೇಲೊಂದು ಹಪ್ಪಳ ಥರ ಕೂತ್ಕೋತಾ ಹೋಗುತ್ತೆ. ಸೊ ಇವುಗಳನ್ನು ನಾವು ಡಿಸಾಲ್ವ್ ಮಾಡುವಂಥ, ಅಂದರೆ ಕೆರಟೋಲೈಸಿಸ್ ಎಫೆಕ್ಟ್ ಇರುವಂತಹ ಅನೇಕ ದ್ರವ್ಯಗಳಿರ್ತವೆ, ಅದನ್ನು ಉಪಯೋಗಿಸಬಹುದು. ಅಥವಾ ನಾವು ಕೆಲವು ಟ್ರಿಗರ್ ಫ್ಯಾಕ್ಟರ್ಸ್ ಏನಪ್ಪ ಅಂದರೆ, ಕೆಲವರಿಗೆ ತುಂಬ ಸ್ಕಿನ್ ಡ್ರೈ ಆದಾಗ, ಇದು ಅಟ್ಮಾಸ್ಫಿಯರ್ ಹೊರಗೆ ಚಳಿ ಇದ್ದಾಗಿರ್ಬೋದು, ಅಥವಾ ಚೆನ್ನಾಗಿ ಸಂರಕ್ಷಣೆ ಮಾಡಿಕೊಳ್ಳದೆ ಡ್ರೈನೆಸ್ ಆದಾಗ, ಸ್ಕಿನ್ನನ್ನು ತುಂಬ ಹಾರ್ಶ್ ಆಗಿ ನೋಡ್ಕೋತಾ ಇದ್ದಾಗ, ಆಗ ಡ್ರೈನೆಸ್ಸಿಂದ ಕೂಡ ಇದು ಟ್ರಿಗರ್ ಆಗ್ಬೋದು. ಅಥವಾ ನೀರು ಜಾಸ್ತಿ ಕುಡಿದೇ ಇರ್ಬೋದು, ಅಥವಾ ಅತಿಯಾದ ಮಾನಸಿಕ ಒತ್ತಡ, ಸರಿಯಾಗಿ ನಿದ್ದೆ ಮಾಡದೇ ಇರೋದು, ಇವೆಲ್ಲ ಇದಕ್ಕೆ ಟ್ರಿಗರ್ ಫ್ಯಾಕ್ಟರ್ಸ್. ಇವನ್ನು ನಾವು ಜಾಸ್ತಿ ಕೇರ್ ತಗೊಂಡ್ರೆ ನಾವಿದು ಟ್ರಿಗರ್ ಆಗದೇ ಇದ್ದಂಗೆ ನೋಡ್ಕೋಬೋದು. ಮತ್ತು ಕೆಲವು ಒಳ್ಳೆಯ ಔಷಧಿಗಳು ಇದನ್ನು ಬಳಸ್ತಾ ಇದ್ದರೆ ಚೆನ್ನಾಗಿ ಕಂಟ್ರೋಲಲ್ಲಿ ಇಟ್ಕೋಬಹುದು ಇದನ್ನು. ಓಕೆ, ಇನ್ನು ನಿಮ್ಮ ರಿಸರ್ಚ್ ಪ್ರಕಾರ ಈ ಸೋರಿಯಾಸಿಸ್ಗೆ ಯಾವ್ಯಾವ ರೀತಿ ಪ್ರಾಡಕ್ಟ್ಸ್ ಹೆಲ್ಪ್ ಆಗುತ್ತೆ ಅಂತ? ಸೋರಿಯಾಸಿಸ್ನಲ್ಲಿ ಅನೇಕ ಗಿಡಮೂಲಿಕೆಗಳ ತತ್ವಗಳೇನಿದೆ ತುಂಬ ಸಹಾಯಕಾರಿಯಾಗಿದೆ. ಶ್ರೀಕುಟಜ ಅಂತ ಕೇಳಿರ್ಬೋದು, ರೈಟಿಯಾ ಟಿಂಕ್ಟೋರಿಯಾ, ಅಥವಾ ಬೇವು ಇರ್ಬೋದು, ಅಥವಾ ಹೊಂಗೆ, ಇವುಗಳಲ್ಲಿ ಇರುವಂತಹ ಕೆರಟೋಲೈಸಿಸ್ ಅಂಶಗಳೇನಿದೆ ಇದಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ. ಪ್ಲಸ್ ನಮ್ಮ ಈ ಅಮೃತ ಬಳ್ಳಿ ಇಂಥ ಔಷಧಿಗಳಲ್ಲಿ ಇಮ್ಯುನಿಟಿಯನ್ನು ಸರಿಪಡಿಸುವಂತಹ ಗುಣಗಳಿವೆ. ಇವುಗಳಿಂದಾಗಿ ನಾವು ಆಟೋ ಇಮ್ಯುನಿಟಿ ಏನಿದೆ ಅದನ್ನು ಒಂದು ತುಂಬ ತಕ್ಕ ಮಟ್ಟಿಗೆ ತಹಬದಿಯಲ್ಲಿ ಇಟ್ಕೋಬೋದು. ಇದರ ಜೊತೆಗೆ ಮಂಜಿಷ್ಟ ಈ ಥರದ ಔಷಧಿಗಳಲ್ಲಿ ಆ್ಯಂಟಿ ಇನ್ಫ್ಲಮೇಟ್ರಿ
ಗುಣಗಳಿರುತ್ತೆ. ಕರ್ಕ್ಯುಮಿನ್ ಕೇಳಿರ್ಬೋದು ನೀವು. ಇವುಗಳಲ್ಲೆಲ್ಲ ಆ್ಯಂಟಿ ಇನ್ಫ್ಲಮೇಟ್ರಿ ಇರುತ್ತೆ. ಇದರಲ್ಲಿ ಏನು ಚರ್ಮದ ಇನ್ಫ್ಲಮೇಷನ್ ಇದೆ ಅದನ್ನು ಕಡಿಮೆ ಮಾಡುತ್ತೆ. ಹಾಗೆ ಚರ್ಮ ಹೀಲ್ ಆಗುವಂತಹ ಅದು ಸ್ಕಾರ್ ಇಲ್ಲದೆ ಹೀಲ್ ಆಗುವಂಥದ್ದು ಅದು ಹೆಚ್ಚಾಗಿ ಉಪಯೋಗ ಕಾಣಿಸುತ್ತೆ. ಓಕೆ, ಇನ್ನು ನೀವು ಸ್ಕಿನ್ ಮಾಯಿಶ್ಚರ್ ಲೆವೆಲ್ನ ಮೇಂಟೈನ್ ಮಾಡೋದು ತುಂಬ ಇಂಪಾರ್ಟೆಂಟ್ ಅಂತ ಹೇಳಿದ್ರಿ. ಸೊ ಇದಕ್ಕೆ ಕೆಲವು ಟಿಪ್ಸ್ ಕೊಡೋದಾದ್ರೆ ಯಾವ ರೀತಿ ನಾವು ಹೈಡ್ರೇಟೆಡ್ ಆಗಿ ಇಟ್ಕೋಬಹುದು ಸ್ಕಿನ್ನನ್ನು ಅಂತ? ಹೌದು, ತುಂಬ ಮುಖ್ಯವಾಗಿ ನೋಡ್ಕೋಬೇಕಾಗಿರೋದು ಇದರಲ್ಲಿ ನೀರಿನ ಅಂಶ ಚೆನ್ನಾಗಿ ತಗೋಬೇಕು. ಅದು ನೀರು, ಎಳ್ನೀರು, ಹಣ್ಣಿನ ರಸ ಈ ಥರದ್ದು ಜಾಸ್ತಿ ಉಪಯೋಗಿಸ್ಬೇಕು. ಇನ್ನು ಆಹಾರದಲ್ಲಿ ಕೆಲವರಿಗೆ ಕೆಲವು ಆಹಾರ ತಿಂದರೆ ಇಚ್ಚಿಂಗ್ ಜಾಸ್ತಿ ಆಗುತ್ತೆ ಅಂತ ಕೇಳಿರ್ಬೋದು ನೀವು. ಅಂದರೆ ಕೆಲವು ರೀತಿಯ ಈ ಚಿಕ್ಕ ಸೀಡ್ಸ್, ಚಿಕ್ಕ ಬೀಜ ಇರುವಂತಹ ವೆಜಿಟೇಬಲ್ಸ್, ಬದನೆಕಾಯಿ ಇರ್ಬೋದು ಅಥವಾ ಕ್ಯಾಪ್ಸಿಕಮ್, ಇಂಥವನ್ನೆಲ್ಲ ಕೆಲವರಿಗೆ ತಿಂದರೆ ಹಿಸ್ಟಮೈನ್ಸ್ ಅನ್ನೋದು ಪ್ರೊಡ್ಯೂಸ್ ಆಗುತ್ತೆ ಬಾಡಿಗೆ. ಆಗ ಇಚ್ಚಿಂಗ್ ಜಾಸ್ತಿ ಆಗುತ್ತೆ. ಈ ಸೋರಿಯಾಸಿಸಲ್ಲಿ ಒಂದು ಫಿನಾಮಿನ ಇದೆ, ಕಾಬ್ನರ್ ಫಿನಾಮಿನ ಅಂತ ಹೇಳ್ತೀವಿ. ಅಂದರೆ ನೀವು ಯಾವುದೇ ಚರ್ಮದ ಯಾವುದೇ ಭಾಗವನ್ನು ಚೆನ್ನಾಗಿ ಜೋರಾಗಿ ಕೆರೆದ್ರೆ ಅಲ್ಲಿ ಅದು ಮತ್ತೆ ಸೋರಿಯಾಸಿಸ್ ಆಗಿ ಟರ್ನ್ ಆಗುವ ಒಂದು ಪ್ರಕ್ರಿಯೆ ಇರುತ್ತೆ. ಇನ್ನೊಂದು ಈವನ್ ಸ್ಕ್ಯಾಲ್ಪಲ್ಲೂ ಕೂಡ ಬರ್ಬೋದು, ಸ್ಕ್ಯಾಲ್ಪ್ ಸೋರಿಯಾಸಿಸ್ ಅಂತ ಏನು ಹೇಳ್ತೀವಿ. ಸರಿ ಜೋರಾಗಿ ಬಾಚ್ಕೊಂಡ್ರೆ ಏನೋ ಕೀರಿಕೊಂಡು ಬಾಚಿದ್ರೆ ಅದು ಜಾಸ್ತಿ ಆಗ್ಬೋದು. ಸೊ ನಮ್ಮ ಸ್ಕಿನ್ನನ್ನು ತುಂಬ ಸಾಫ್ಟಾಗಿ ಹ್ಯಾಂಡಲ್ ಮಾಡಬೇಕು. ಅದರ ಜೊತೆಯಲ್ಲಿ ಹತ್ತಿ ಬಟ್ಟೆ ಅಥವಾ ನ್ಯಾಚುರಲ್ ಫ್ಯಾಬ್ರಿಕ್ ಇರುವಂಥ ಬಟ್ಟೆ ಮಾತ್ರ, ಲಿನೆನ್ ಇರ್ಬೋದು, ಇಂಥವನ್ನು ಬಳಸಬೇಕು. ಸಿಂಥೆಟಿಕ್ ಬಟ್ಟೆಯನ್ನು ಹಾಕದೇ ಇದ್ದಷ್ಟು ಅವಾಯ್ಡ್ ಮಾಡೋದು ಒಳ್ಳೆಯದು. ಸೋರಿಯಾಸಿಸ್ ಕುರಿತಾಗಿ ಸಾಕಷ್ಟು ಮಾಹಿತಿಯನ್ನು ತಿಳಿಸಿಕೊಟ್ರಿ, ಧನ್ಯವಾದ. ಥ್ಯಾಂಕ್ ಯು. ವೀಕ್ಷಕರೇ, ಇದಾಗಿತ್ತು ಈ ಹೊತ್ತಿನ ವಿಶೇಷ. ಇನ್ನಷ್ಟು ಆರೋಗ್ಯ ಸಲಹೆಗಳಿಗಾಗಿ ನೋಡ್ತಾ ಇರಿ ವಿಸ್ತಾರ ಹೆಲ್ತ್ ಯೂಟ್ಯೂಬ್ ಚಾನೆಲ್. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.